ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯ ದೇವಜನರೇ, ನಾವು ಲೋಕದಲ್ಲಿ ನಾನಾ ರೀತಿಯ ಕಿರೀಟಗಳನ್ನು ನಾವು ನೋಡ್ತೇವೆ. ಮನುಷ್ಯರ ಗೌರವಾರ್ಥವಾಗಿ ಅನೇಕ ರೀತಿಯ ಟೋಪಿಗಳನ್ನು, ಗಾಂಧಿ ಟೋಪಿ ಆಗ್ಬೋದು, ರಾಜರ ಮಹಾರಾಜರ ಟೋಪಿಗಳಾಗ್ಬೋದು, ದೇವಾನ್ ದೇವತೆಗಳ ಕಿರೀಟಗಳು, ಪೇಟಗಳು ನೋಡ್ಬೋದು. ಇವೆಲ್ಲವೂ ಗೌರವಾರ್ಥಕವಾಗಿ ಈ ಕಿರೀಟಗಳನ್ನು ಹಾಕೋದು ನೋಡಿ. ಈ ಮೈಸೂರು ರಾಜರ ಪೇಟಗಳು ಮತ್ತು ನಾನಾ ಥರ ಟೋಪಿಗಳನ್ನು ತಲೆ ಮೇಲೆ ಗೌರವಕ್ಕಾಗಿ ಹಾಕೋದನ್ನು ನಾವು ನೋಡ್ತೀವಿ. ಆದರೆ ಒಂದು ಆಶ್ಚರ್ಯವಾದ ಸಂಗತಿ ಏನಂತಂದರೆ, ವಿಶ್ವದಲ್ಲಿ ಯೇಸು ಕ್ರಿಸ್ತರು ಮಾತ್ರ ಮುಳ್ಳಿನ ಕಿರೀಟವನ್ನು ಧರಿಸಿದಂತೆ ನಾವು ಬೈಬಲ್ನಲ್ಲಿ ನೋಡ್ತೇವೆ. ಅವರು ಶಿಲುಬೆಗೆ ಯಜ್ಞವಾಗುವ ಮುಂಚೆ ಯಹೂದಿಗಳು ಆತನನ್ನು ಹಿಂಸಿಸಿ ಒಡೆದು ಆತನಿಗೆ ಮುಳ್ಳಿನ ಕಿರೀಟವನ್ನು ಧರಿಸ ಮಾಡಿದರು. ಅಲ್ಲಿ ಇಸ್ರಾಯೇಲ್ ದೇಶದಲ್ಲಿ 2.5 ಅಂಗುಳಗಳಿಲ್ಲ ಮೊಳೆಯ ರೀತಿಯಲ್ಲಿ ಚುಪಾದ ವಿಷಭರಿತವಾದ ಮುಳ್ಳಿನ ತೆಗೆದುಕೊಂಡು ಅದರ ಬಳ್ಳಿಯನ್ನು ತಕ್ಕೊಂಡು ಅದನ್ನು ಕಿರೀಟದ ಹಾಗೆ ಎಣೆದು ಆತನ ತಲೆಗೆ ಇಟ್ಟು ಒಡೆದಾಗ ಅದು ಹಾಗೆ ಮೆದುಳಿನವರೆಗೆ ಅವು ಮುಳ್ಳುಗಳು ಇಳಿದುವುದು ಅಂತ ನಾವು ಓದ್ತೇವೆ. ಇವತ್ತು ಈ ಮುಳ್ಳಿನ ಹುಟ್ಟು, ಅದು ಚರಿತ್ರೆ ಏನು ಅಂತ ನಾವು ಬೈಬಲಲ್ಲಿ ನೋಡುವಾಗ, ಪರಿಶುದ್ಧ ಗ್ರಂಥ ಬೈಬಲ್ನಲ್ಲಿ ಆದಿಕಾಂಡ 3ನೇ ಅಧ್ಯಾಯ 17 ಮತ್ತು 18ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ಮನುಷ್ಯನ ಪಾಪದ ದೆಸೆಯಿಂದ ಮುಳ್ಳು ಮತ್ತು ಕಳೆಗಳು ಹುಟ್ಟಿದವು ಅಂತ ಬರೆಯಲ್ಪಟ್ಟಿದೆ. ಅದಕ್ಕೆ ಮುಂಚೆ ಭೂಮಿ ಮೇಲೆ ದೇವರು ಮನುಷ್ಯನಿಗೆ ಬೇಕಾದದ್ದೆಲ್ಲವನ್ನು ಸಹ ಸುಂದರವಾಗಿ, ಯಾವ ಕೊರತೆ ಇಲ್ಲದಂತೆ ಆತನಿಗೆ ಬೇಕಾದ ಸಕಲ ವಿಧವಾದ ಹಣ್ಣುಗಳ ಎಲ್ಲ ಆಹಾರಕ್ಕೆ ಬೇಕಾದ್ದನ್ನೆಲ್ಲ ದೇವರೇ ಸಿದ್ಧ ಮಾಡಿ ಇಟ್ಟಿದ್ರು. ಆ ಸುಂದರವಾದ ಏದೇನ್ ತೋಟದಲ್ಲಿ ದೇವರು ಆ ಮನುಷ್ಯನಿಗೆ ಬೇಕಾದ, ತಾನು ತನ್ನ ರೂಪದಲ್ಲಿ ಉಂಟು ಮಾಡಿದಂಥ ಮನುಷ್ಯನಿಗೆ ಬೇಕಾದಂಥ ಎಲ್ಲ ಆಹಾರ ಸವಲತ್ತುಗಳನ್ನು ಮಾಡಿಕೊಟ್ಟಿದ್ರು. ಆ ತೋಟದಲ್ಲಿ ಯಾವುದೇ ಒಂದು ಕಳೆ ಅಥವಾ ಮುಳ್ಳು ಇರಲಿಲ್ಲ ಅಂತ ನೋಡ್ತೇವೆ. ಆದರೆ ಮನುಷ್ಯನು ತಾನು ಆಜ್ಞೆಯನ್ನು ಅತಿಕ್ರಮಿಸಿ ಪಾಪ ಮಾಡಿದ್ದರಿಂದ ಈ ಮುಳ್ಳು ಮತ್ತು ಕಳೆಗಳು ಹುಟ್ಟಿ ಬಂದವು ಅಂತ ನಾವೀಗ ಸಹಜವಾಗಿ ನೋಡ್ತೇವೆ. ನಮ್ಮ ಹೊಲಗಳಲ್ಲಿ ಚೆನ್ನಾಗಿ ಭೂಮಿಯನ್ನು ಹದ ಮಾಡಿ, ಕುಂಟೆ ಹೊಡೆದು, ಗಂಟೆ ಹೊಡೆದು, ಆ ಮಣ್ಣನ್ನೆಲ್ಲ ಹದ ಮಾಡಿ ಉತ್ತಮವಾದ ಬೀಜವನ್ನು ಬಿತ್ತಿರ್ತೇವೆ. ಅದರ ಮಧ್ಯದಲ್ಲಿ ಅದು ಹೇಗೆ ಬರ್ತವೋ ಕಳೆ ಬಂದ್ಬಿಡ್ತವೆ. ಹಾಗೆ ಮನುಷ್ಯನ ಜೀವನದಲ್ಲಿ ಪಾಪದ ದೆಸೆಯಿಂದ ಎಷ್ಟೋ ಮುಳ್ಳು, ಈ ಕಳೆಗಳು ಕುಟುಂಬ ಜೀವನದಲ್ಲಿ ಕೂಡ, ಸಂಸಾರ ಜೀವನದಲ್ಲಿ, ಮನೆಗಳಲ್ಲೂ ಕೂಡ ಈ ಮುಳ್ಳಿನಂತಹ ಸಮಸ್ಯೆಗಳು ಉದ್ಭವಿಸ್ತವೆ. ಹದವಾಗಿ, ಚೆನ್ನಾಗಿ, ಸುಖವಾಗಿ, ಸಂತೋಷವಾಗಿರಬೇಕಾದ ಮನೆಗಳಲ್ಲಿ ಈ ಮುಳ್ಳಿನಂತಹ ಅನುಭವಗಳನ್ನ ನಾವು ನೋಡ್ತೇವೆ. ಎಷ್ಟೋ ಕುಟುಂಬಗಳಲ್ಲಿ ಕೆಲವರಿಗೆ ತಮ್ಮ ಗಂಡಂದಿರೇ ಸಂಸಾರದಲ್ಲಿ ಮುಳ್ಳಾಗಿದ್ದಾರೆ ಅಂತ ಹೇಳೋದು. ಮನೆ ಮಕ್ಕಳನ್ನು ಪೋಷಿಸೋದಿಲ್ಲ, ಹೆಂಡತಿಯನ್ನು ಸರಿಯಾಗಿ ನೋಡ್ಕೊಳ್ಳೋದಿಲ್ಲ, ಕುಡಿದು ತಾವು ಜವಾಬ್ದಾರಿ ಇಲ್ಲದೆ ವರ್ತಿಸಿ ಮನೆಗೆ ಒಂದು ಮುಳ್ಳಿನ ಥರ ಇದ್ದಾರೆ ಅಂತ ದುಃಖ ಪಡುವ ಜನ ನಾವು ನೋಡಿದ್ದೇವೆ. ಇನ್ನೂ ಹಲವರಿಗೆ ಗಂಡಂದಿರಿಗೆ ಹೆಂಡತಿಯರು ಮುಳ್ಳಾಗಿದ್ದಾರೆ ಅಂತ ಕೂಡ ಕೆಲವರು ಹೇಳ್ತಾ ಇರ್ತಾರೆ. ನನ್ನ ಮನೆಗೆ ನನ್ನ ಹೆಂಡತಿಯನ್ನು ಮುಳ್ಳಾಗಿದ್ದಾರೆ. ಹೇಗೆಂದರೆ ಆತನು ಅದರೆಲ್ಲ ಕಷ್ಟಪಟ್ಟು ದುಡಿದು ವ್ಯಾಪಾರ ಮಾಡಿ, ಮಕ್ಕಳನ್ನು ಪೋಷಣೆ ಮಾಡಿ, ನನ್ನ ಹೆಂಡತಿಯನ್ನು ಪೋಷಣೆ ಮಾಡಿ, ಸಂಸಾರನ ತೂಗಿಸುವ ಆ ಮನುಷ್ಯನು ಎಷ್ಟೋ ಕಷ್ಟಪಟ್ಟು ಬಂದರೆ ಯಾವುದೇ ಜವಾಬ್ದಾರಿ ಇಲ್ಲದ ರೀತಿಯಲ್ಲಿ ಹೆಂಡತಿ ತಾನು ತನ್ನ ಸುಖಭೋಗಗಳಲ್ಲಿ ತನ್ನದೇ ಆದಂತಹ ಒಂದು ಲೋಕದಲ್ಲಿ ಬದುಕಿ ಗಂಡನಿಗೆ ಮುಳ್ಳಾಗಿದ್ದಾಳೆ ಅಂತ ಹೇಳುವಂಥ ಸಂಗತಿಗಳನ್ನ ಎಷ್ಟೋ ನಾವು ಕೇಳಿದ್ದೇವೆ, ನೋಡಿದ್ದೇವೆ.
ಇನ್ನೂ ಹಲವರಿಗೆ ತಂದೆ ತಾಯಿಗಳಿಗೆ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳೇ ಮುಳ್ಳಾಗಿರ್ತಾರೆ. ನನ್ನ ಹೊಟ್ಟೆಯಲ್ಲಿ ಯಾಕಾದರೂ ಹುಟ್ಟಿದ್ರು, ನನಗೆ ಅಪಕೀರ್ತಿ ತರ್ತಾಳೆ ನನ್ನ ಮಗಳು, ನನ್ನ ಮಗ ಅಂತೇಳಿ ಎಷ್ಟೋ ತಂದೆ ತಾಯಿಗಳು ದುಃಖ ಪಡೋದನ್ನು ನೋಡ್ತೇವೆ. ಒಂದು ವೃದ್ಧಾಪ್ಯದಲ್ಲಿರುವಂಥ ಒಂದು ಅಜ್ಜ ಮಗ ಬಂದು ಸಂಜೆ ಆದರೆ ಸುಮ್ಮನೆ ಒಡಿ ಅವರಪ್ಪ ಅಯ್ಯೋ ನಾನು ಸಾಯ್ತೀನಂದ್ರು ಮಗ ಬಿಡದೆ ಹೊಡಿದಾಗ ಆ ಮುದುಕ ಹೇಳ್ತಾನೆ, ನನ್ನ ಮಗ ನನಗೆ ಮುಳ್ಳಾಗಿದ್ದಾನೆ. ಯಾಕೆ ಅಂತಂದರೆ ನಾಸ್ತಿ ಬರ್ಕೊಡು, ನೀನು ಸತ್ತರೆ ನಿನ್ನ ಆಸ್ತಿ ನನಗೆ ಬರ್ತದೆ ಅಂತೇಳಿ ನನ್ನ ಮಗ ಹೊಡಿತಾನೆ, ನನ್ನ ಮಗ ನನಗೆ ಮುಳ್ಳಾಗಿದ್ದಾನೆ ಹೇಳೋದನ್ನು ಕೇಳಿದ್ದೇವೆ. ಇನ್ನು ಕೆಲವು ಚಿಕ್ಕ ಮಕ್ಕಳು ಒಬ್ಬ ಸೇವಕನ ಬಂದು ಕೇಳ್ತಾರಂತೆ, ನಿನಗೇನಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕಪ್ಪ ಅಂತಂದರೆ, ನಮ್ಮಪ್ಪ ಸತ್ತೋಗ್ಬೇಕಂತ ಪ್ರಾರ್ಥನೆ ಮಾಡ್ರಿ ಅಂತ. ಅಯ್ಯೋ ದೇವ್ರೆ, ಚಿಕ್ಕ ಮಗ ನೀನು, ನಮ್ಮಪ್ಪ ಸಾಯ್ಬೇಕಂತ ಪ್ರಾರ್ಥನೆ ಮಾಡ್ತಾರೆ ಯಾಕೆ ಅಂತಂದರೆ, ಇಲ್ಲ ನಮ್ಮಪ್ಪ ಮತ್ತೊಂದು ಹೆಂಡತಿಯನ್ನು ಮಾಡಿಕೊಂಡು ನಮಗೆ ದಿನಾ ಬಂದು ಕಿರುಕುಳ ಕೊಡ್ತಾನೆ ಅಂಥೇಳಿ ಆ ಸಣ್ಣ ಮಗು ಅವರ ತಾಯಿ ಹತ್ರ, ಜನರ ಹತ್ರ, ಹಿರಿಯರ ಹತ್ರ, ಸೇವಕರ ಹತ್ರ ಹೇಳ್ತಾರೆ. ನೋಡ್ರಿ, ಇವತ್ತು ಲೋಕದಲ್ಲಿ ನಾವು ಗಮನಿಸುವಾಗ ಸಾಕಷ್ಟು ಜನರಿಗೆ ಸ್ನೇಹಿತರು, ಒಡ ಹುಟ್ಟಿದವರು, ನೆರೆಹೊರೆಯವರು, ಎಷ್ಟೋ ಜನ ಮುಳ್ಳುಗಳ ಹಾಗೆ ಇರ್ತಾರೆ. ಈ ಪ್ರಪಂಚದಲ್ಲಿ ಎಲ್ಲಿ ನೋಡೋದ್ರಲ್ಲಿ ಮುಳ್ಳಿನ ಅನುಭವ. ಒಳ್ಳೆ ಎ ಸಿ ರೂಮ್ಗಳಲ್ಲಿ, ಒಳ್ಳೆ ಬೆಡ್ಗಳಲ್ಲಿ, ಒಳ್ಳೆ ಹಾಸಿಗೆ ಮೇಲೆ ಮಲಗಿದ್ರು ಸಹ ನಿದ್ದೆ ಮಾಡ್ತಿಲ್ಲ, ಮುಳ್ಳಿನಂಥ ಅನುಭವ. ಈಚೆ ಆಚೆ ಉರುಳಿ ಆ ಸುಖ ಇಲ್ಲದೆ ಏನೋ ಚುಚ್ಚುವ, ಆತ್ಮ ಮನಸ್ಸಾಕ್ಷಿ ಚುಚ್ಚುವ ಒಂದು ಅನುಭವದಲ್ಲಿ, ಮುಳ್ಳಿನ ಅನುಭವದಲ್ಲಿ ಪ್ರಪಂಚದಲ್ಲಿ ಜನರಿರೋದು ನಾವು ನೋಡ್ತೇವೆ. ಅದಕ್ಕಿಂತೆಲ್ಲ ಸಮಸ್ಯೆಗಳಿಂದ ಮನುಷ್ಯನನ್ನು ಬಿಡಿಸುವುದಕ್ಕಾಗಿ ಸರ್ವಶಕ್ತನಾದ ದೇವರು ಶ್ರೀ ಯೇಸು ಕ್ರಿಸ್ತರು ಮನುಷ್ಯನನ್ನ ಇಂತಹ ಮುಳ್ಳಿನಂಥ ಅನುಭವಗಳಿಂದ ಬಿಡಿಸುವುದಕ್ಕಾಗಿ ಆತನು ಮುಳ್ಳಿನ ಕಿರೀಟಧಾರಿಯಾದನು ಅಂತೇಳಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೀವಿ. ಮನುಷ್ಯನಿಗೆ ಎಲ್ಲ ಆಲೋಚನೆಗಳು ಹುಟ್ಟುವುದು, ಅದು ಒಳ್ಳೆಯದಾಗ್ಬೋದು ಕೆಟ್ಟದಾಗ್ಬೋದು, ಈ ತಲೆಯೊಳಗಡೆ. ಅದಕ್ಕೆ ಈ ತಲೆ ಒಳಗಡೆ ತಂದಾಕುವ ಕೆಟ್ಟ ಆಲೋಚನೆಗಳು ಅಂದರೆ ದೆವ್ವ, ದುರಾತ್ಮ ಅಂದರೆ ದುಷ್ಟಶಕ್ತಿಗಳು ತಂದು ಹಾಕುವ ಕೆಟ್ಟ ಆಲೋಚನೆಗಳು, ಎಲ್ಲ ದ್ವೇಷ ತುಂಬಿಸುವ ಕೆಟ್ಟ ಆಲೋಚನೆಗಳನ್ನು ತೆಗೆದುಹಾಕಿ ಪರಿಶುದ್ಧವಾದ ಒಂದು ಆಲೋಚನೆಗಳನ್ನು ಕೊಟ್ಟು ಮನುಷ್ಯನ ಜೀವಿತವನ್ನು ಬದಲಾಯಿಸಲು, ಆ ಮನಸ್ಸು ಶುದ್ಧ ಮಾಡಲು, ನಿರ್ಮಲ ಮಾಡಲು ಯೇಸು ಕ್ರಿಸ್ತನು ಮುಳ್ಳಿನ ಕಿರೀಟಧಾರಿಯಾದನು ಅಂತ ನಾವು ನೋಡ್ತೇವೆ. ಯೇಸು ಕ್ರಿಸ್ತರಿಗೆ 2 ಕೈಗಳಿಗೆ ಮಳೆ ಬಡಿದ್ರು. ಈ ಕೈಗಳು ಪವಿತ್ರವಾಗಿರಬೇಕು, ಒಂದು ಕೇಡು ಮಾಡದೆ ಶುದ್ಧ ಹಸ್ತವುಳ್ಳವರಾಗಿ ಇರಬೇಕಂತ ಆತನ 2 ಹಸ್ತಗಳಿಗೆ ಮುಳ್ಳನ್ನು ಜಡಿದರು, ಮಳೆಯನ್ನು ಹೊಡೆದರು ಅಂತ ನಾವು ನೋಡ್ತೇವೆ. ಮತ್ತು ಆಜ್ಞೆಗಳ ಮಾರ್ಗ, ಪವಿತ್ರವಾದ ಮಾರ್ಗ, ಪರಿಶುದ್ಧವಾದ ಮಾರ್ಗ, ನೀತಿ ಮಾರ್ಗದಲ್ಲಿ ಮನುಷ್ಯ ನಡಿಬೇಕಂತ ಆತನ ಕಾಲುಗಳಿಗೆ ಮಳೆಯನ್ನು ಬಡಿಸ್ಕೊಂಡರು. ಮನುಷ್ಯನ ಕಾಲುಗಳು ಪವಿತ್ರವಾಗಿರಬೇಕು, ಕೈಗಳು ಪವಿತ್ರವಾಗಿರಬೇಕು, ಆತನ ಆಲೋಚನೆ ಪವಿತ್ರವಾಗಿರಬೇಕಂತೇಳಿ ಯೇಸು ಕ್ರಿಸ್ತನು ಪಂಚಗಾಯಗಳನ್ನು ಹೊಂದಿ ಪಕ್ಕೆಗೆ ತೀರಿಸಿಕೊಂಡು ಕೊನೆ ಹನಿಯ ರಕ್ತವಿಲ್ಲದಂತೆ ಸಂಪೂರ್ಣವಾಗಿ ತನ್ನ ದೇಹದ ಎಲ್ಲ ಕೊನೆ ಹನಿಯ ರಕ್ತವನ್ನು ಸಹ ಸುರಿಸಿದನು. ಯೇಸುವಿನ ರಕ್ತವು ಸಕಲ ಪಾಪದಿಂದ ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡ್ತದೆ ಅಂತೇಳಿ ದೇವರ ವಾಕ್ಯದಲ್ಲಿ. ಕುರಿ ಹೇಗೆ ಯಜ್ಞ ಕೊಡೋಕ್ಕೆ ಹೋಗುವಾಗ ತಲೆ ಮೇಲೆ ಒಂದು ಬೇವಿನ ತಪ್ಪಲನ್ನು ಹಾಕಿರ್ತಾರೆ, ಅದು ಮೌನವಾಗಿ ವಧೆಗೆ ಹೋಗುವ ಹಾಗೆ ಯೇಸು ಕ್ರಿಸ್ತರು ತನ್ನ ಮೇಲೆ ಮುಳ್ಳಿನ ಕಿರೀಟವನ್ನಿಟ್ಟಾಗ ಮೌನವಾಗಿ ಒಂದು ಮಾತನ್ನಾಡದೆ ಆ ಶಿಲುಬೆಯ ಮರಣವನ್ನು ಸಹಿಸಿಕೊಂಡ ಶ್ರೀ ಯೇಸು ಕ್ರಿಸ್ತರು. ಯಾಕೆ ಗೊತ್ತಾ? ಮನುಷ್ಯನ ಪಾಪ ಪರಿಹಾರ. ಲೋಕದಲ್ಲಿ ಅನೇಕರು ಅನೇಕ ರೀತಿಯ ಕಿರೀಟಗಳನ್ನು ತೊಟ್ಟುಕೊಂಡ್ರು, ಅನೇಕರು ಅನೇಕ ಥರವಾದಂಥ ಕಿರೀಟಗಳಿಂದ ಗೌರವ ಘನತೆಗಳನ್ನು ಹೊಂದಲಿಕ್ಕೆ ನೋಡಿದರು. ಆದರೆ ಕರ್ತನಾದ ಯೇಸು ಕ್ರಿಸ್ತರು ಮನುಷ್ಯನ ಪವಿತ್ರ ಜೀವನಕ್ಕಾಗಿ, ಪವಿತ್ರವಾದ ಆಲೋಚನೆಗಳನ್ನು ಕೊಟ್ಟು ನಡೆಸುವುದಕ್ಕಾಗಿ ತಾನು ಮುಳ್ಳಿನ ಕಿರೀಟಧಾರಿಯಾದ ಅಂತ ನೋಡಿ. ಅದಕ್ಕೆ ಆತನ ತ್ಯಾಗ ದೊಡ್ಡದು. ಈ ತ್ಯಾಗವನ್ನು ಸ್ಮರಿಸುವ ಗುಡ್ ಫ್ರೈಡೇ ಬರ್ತಾ ಇದ್ದೀವಿ, ಶುಭ ಶುಕ್ರವಾರ. ಆ ಶುಭ ಶುಕ್ರವಾರದಂದು ನಾವು ಈಗೇನು ಶ್ರಮೆಗಳನ್ನು ಧ್ಯಾನಿಸ್ತಾ ಇದ್ದೀವಿ. ಹೌದು, ಯೇಸು ಕ್ರಿಸ್ತನು ನಮಗೋಸ್ಕರ ತುಂಬ ಶ್ರಮೆ ಪಟ್ಟನು, ಹಿಂಸೆ ಪಟ್ಟನು, ಗಾಯಗೊಂಡನು. ಆತನು ಎಷ್ಟೋ
ಆ ಶಿಲುಬೆಯ ಕಂಬದ ಮೇಲೆ ನರಳಿ ಬಳಲಿ ದಾಹಗೊಂಡು ಪ್ರಾಣ ಕೊಟ್ಟು ಮತ್ತು 3ನೇ ದಿವಸದಲ್ಲಿ ಎದ್ದು ಬಂದಿದ್ದಾನೆ ಯೇಸು ಕ್ರಿಸ್ತ. ಯೇಸು ಕ್ರಿಸ್ತನು ಸಜೀವನಾಗಿದ್ದಾನೆ. ಇವತ್ತು ವಿಶ್ವದ ನಲುದಿಕ್ಕುಗಳಲ್ಲಿ, ಅಷ್ಟ ದಿಕ್ಕುಗಳಲ್ಲಿ ನಾವು ನೋಡುವಾಗ ಯೇಸುವಿನ ನಾಮ ಮಹಿಮೆ ಹೊಂದುತ್ತಾ ಇದೆ. ಯಾಕೆಂತಂದರೆ ಆತನು ಸರ್ವಶಕ್ತನಾದ ದೇವರು. ಆತನಿಗೆ ಸಮಾನರು, ಸರಿ ಸಮಾನರು ಯಾರು ಅಂತ ನಾನು ಯೋಚನೆ ಮಾಡುವಾಗ ನಿಜವಾಗಲೂ ಇಂತಹ ತ್ಯಾಗಮಯಿ, ಇಂತಹ ಕರುಣಾಮಯಿ, ಇಂತಹ ದೀರ್ಘಶಾಂತನು, ಕೆನ್ನೆಗೆ ಹೊಡೆದವರನ್ನ, ತನ್ನನ್ನು ಹಿಂಸೆಪಡಿಸಿದವ್ರನ್ನ ಕ್ಷಮಿಸುವಂಥ ಒಂದು ಒಳ್ಳೆಯ ಸಂದೇಶ ಕೊಟ್ಟ ದೇವರು ಈ ವಿಶ್ವದಲ್ಲಿ ಯೇಸು ಕ್ರಿಸ್ತರು. ಅದು ನೋಡುವಾಗ ನನಗೆ ಬಹಳ ಹೆಮ್ಮೆ ಅನಿಸುತ್ತೆ, ಸಂತೋಷ ಅನಿಸುತ್ತೆ. ಇಂತಹ ಸರ್ವಶಕ್ತನಾದ ಯೇಸು ಕ್ರಿಸ್ತನ ಬಳಿಗೆ ಬಂದು ಮುಳ್ಳಿನಂತಹ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡು ಆತನ ಆಶೀರ್ವಾದ ನೀವು ಹೊಂದಿಕೊಳ್ಳ್ರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.